ವೆಲ್ಕಮ್ ಟು ಕುಕ್ ವಿತ್ ಶಾಂತಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಉತ್ತರ ಕರ್ನಾಟಕದ ಶೇಂಗಾದ ಹೋಳಿಗೆ ಮಾಡುವ ವಿಧಾನ ಹೇಳ್ಕೊಡ್ತೀನಿ. ಫಸ್ಟು ಶೇಂಗಾ, ಬೆಲ್ಲ, ಏಲಕ್ಕಿಯನ್ನು ಮಿಕ್ಸಿಗೆ ಹಾಕಿ ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಹಾಗೆ 1 ಕಪ್ಪಷ್ಟು ಅಥವಾ 2 ಕಪ್ಪಷ್ಟು ಮೈದಾ ಹಿಟ್ಟು ತಗೊಳ್ಳಿ. ಅದಕ್ಕೆ ನೀರು, ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಅದು ಕಲಿಸ್ಕೊಳ್ಬೇಕು. ಕಲಿಸಿದ ನಂತರ ಅದನ್ನು ಒಂದು 10 ಅಥವಾ 15 ನಿಮಿಷ ತೆಗೆದಿಟ್ಕೊಳ್ಳಿ. ನಂತರ ಅದನ್ನು ತೆಗೆದು ಮತ್ತೆ ಇನ್ನೊಂದು ಸತಿ ಕಲಿಸ್ಕೊಳ್ಳಿ. ತುಂಬ ಸಾಫ್ಟಾಗಿ ಬರುತ್ತೆ ಅದನ್ನು ಕಲಿಸಿದ್ರೆ. ಹಾಗೆ ಅದನ್ನು ಚಿಕ್ಕ ಚಿಕ್ಕ ಉಂಡೆಯಾಗಿ ಈ ಥರ ಮಾಡಿಕೊಂಡು ಇಟ್ಕೊಳ್ಳಿ ಸೈಡಲ್ಲಿ. ಆಮೇಲೆ ಈ ಥರ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ಳಿ. ಸೊ ಅದು ಅಂಟ್ಕೊಳ್ಳೋದಿಲ್ಲ ಯಾವುದೇ ಇದಕ್ಕೆ. ನಂತರ ಈ ಥರ ಚಿಕ್ಕ ಚಿಕ್ಕದಾಗಿ ಒಂದಿಷ್ಟೇ ಸ್ವಲ್ಪ ಒಂದು ಕೈಯಷ್ಟು 1-4 ಬೆರಳಷ್ಟು ಇದ್ದರೆ ಸಾಕದು. ಅದನ್ನು ತೆಗೆದಿಟ್ಕೊಳ್ಳಿ. ನಂತರ ಇವಾಗ ನೀವು ಮಿಕ್ಸಿಗೆ ಹಾಕಿರೋದಂತಹ ಬೆಲ್ಲ, ಶೇಂಗಾ ಮತ್ತು ಏಲಕ್ಕಿ ಪುಡಿಯನ್ನು ತಗೊಂಡು ಬಿಸಿನೀರನ್ನು ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಇದ್ದರೆ ಸಾಕು. ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಉಂಡೆ ಹಾಕಬೇಕು ಚೆನ್ನಾಗಿ. ನೋಡಿ ಯಾವ ಥರ ಉಂಡೆ ಹಾಕ್ತಾ ಇದೆ ಅಂತ. ಕಲಿಸ್ತಾ ಇದ್ದರೆ ಅದರಲ್ಲಿ ಬಿರುಕುಗಳು ಬೀಳಬಾರ್ದು. ನೀಟಾಗಿ ಉಂಡೆಯನ್ನು ಮಾಡ್ಕೊಳ್ಳಿ. ಅದರಲ್ಲಿ ಅಲ್ಲಿ ಇಲ್ಲಿ ಯಾವುದೇ ಗಂಟಿದ್ರೂ ಸಹ ಅದನ್ನು ನೀಟಾಗಿ ಪುಡಿ ಪುಡಿ ಮಾಡಿಕೊಂಡು ಹಾಗೆ ಅದನ್ನು ಚೆನ್ನಾಗಿ ಗಂಟು ಮಾಡಿ ಒಂದು ಉಂಡೆ ಥರ ಮಾಡಿ ಇಟ್ಕೊಂಡ್ಬಿಡಿ. ನಂತರ ಇವಾಗ ಆ ಉಂಡೆಯನ್ನು ತಗೊಂಡು ನೀವು ಮಾಡಿರೋದಂತಹ ಮೈದಾ ಹಿಟ್ಟಿನಲ್ಲಿ ಮಾಡಿರ್ತೀರಲ್ಲ ಅದರಲ್ಲಿ ಒಳಗಡೆ ಇಟ್ಟು ಚಿಕ್ಕ ಚಿಕ್ಕದಾಗಿ ಹಾಗೆ ಲೇಯರ್ ಬೈ ಲೇಯರ್ ಅದನ್ನು ನೀವು ಫೋಲ್ಡ್ ಮಾಡ್ಕೊಂಡು ಬನ್ನಿ. ನೀಟಾಗಿ ಅದೆಲ್ಲ ಕ್ಲೋಸ್ ಆಗಬೇಕು ಸೈಡಲ್ಲೆಲ್ಲ. ಕ್ಲೋಸ್ ಆದ ನಂತರ ಸ್ವಲ್ಪ ಹೆಚ್ಚಾದರೆ ಅದನ್ನು ತೆಗೆದಿಟ್ಕೊಳ್ಳಿ. ಇಲ್ಲಾಂದರೆ ಹಾಗೆ ಅದನ್ನು ಕ್ಲೋಸ್ ಮಾಡ್ಕೊಳ್ತೀರಾ ಅಂದರೆ ಇಟ್ಸ್ ಆಪ್ಷನಲ್, ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಅದನ್ನು ತೀಡ್ಕೊಳ್ಳಿ. ಚೆನ್ನಾಗಿ ತೀಡಿ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ದಪ್ಪ ದಪ್ಪ ಇದ್ದರೆ ತಿನ್ನುವಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಸೈಡಲ್ಲೆಲ್ಲ ಚೆನ್ನಾಗಿ ತೀಡ್ಕೊಳ್ಳಿ. ನೋಡಿ ಸೈಡಲ್ಲೆಲ್ಲ ನೀಟಾಗಿ ಈ ಥರ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಟರ್ನ್ ಮಾಡಿಕೊಂಡು ನಂತರ ಒಂದು ಪ್ಲೇಟಲ್ಲಿ ಸೈಡಲ್ಲೆಲ್ಲ ಎತ್ತಿಟ್ಕೊಂಡು ಇವಾಗ ಅಂಚನ್ನು ಇಡಿ ಕಾಯೋದಕ್ಕೆ. ಇದಕ್ಕೆ ನಾವು ಯಾವುದೇ ಎಣ್ಣೆಯನ್ನು ಬಳಸೋದಿಲ್ಲ. ಆವಾಗ ನಾವು ಮೈದಾಗೆ ಬಳಸಿರೋದಷ್ಟೇ ಎಣ್ಣೆ ಆಗಿರುತ್ತೆ. ಸೊ ಇದು ಯಾವುದೇ ಒಂದು ಕಾರಣದಕ್ಕೆ ಇದ್ರ ಮೇಲೆ ಎಣ್ಣೆ ಹಾಕೋದಾಗಲಿ ಅದು ಯಾವುದೂ ಬೇಡ. ಶೇಂಗಾ ಅಲ್ವಾ, ಶೇಂಗಾನೇ ಎಣ್ಣೆ ಬಿಡುತ್ತೆ. ಸೊ ಹಾಗಾಗಿ ಹಾಕಿ ಅದನ್ನು ಚೆನ್ನಾಗಿ ಸೈಡಿಗೆ ಹಾಕ್ಸ್ಕೊಳ್ಳಿ. ಇವಾಗ ನೋಡಿ ಶೇಂಗಾದೊಳಗೆ ರೆಡಿಯಾಗಿ